ಒಂದು ದಟ್ಟವಾದ ಕಾಡಿನ ಅಂಚಿನಲ್ಲಿದ್ದ ಹಳ್ಳಿಯಲ್ಲಿ ಚತುರ ಎಂಬ ನರಿ ವಾಸಿಸುತ್ತಿತ್ತು. ಅದು ಬುದ್ಧಿವಂತವೂ ಕುತೂಹಲವೂ ಹೊಂದಿತ್ತು. ಒಂದು ರಾತ್ರಿ ಆಹಾರ ಹುಡುಕುತ್ತಾ ಹೋಗುತ್ತಿದ್ದಾಗ ಕಾಡಿನೊಳಗಿಂದ ಭಯಾನಕವಾದ ಢಂ ಢಂ ಎಂಬ ಶಬ್ದ ಕೇಳಿಸಿತು. ಆ ಶಬ್ದ ಗಂಭೀರವಾಗಿದ್ದು ಹೃದಯವನ್ನೇ ನಡುಗಿಸುವಂತಿತ್ತು. ಕಾಡಿನ ಎಲ್ಲಾ ಪ್ರಾಣಿಗಳು ಭಯದಿಂದ ತಲೆಮರೆಸಿಕೊಂಡವು. ಇದು ಖಂಡಿತವಾಗಿಯೂ ಭಯಾನಕ ರಾಕ್ಷಸನ ಶಬ್ದ ಎಂದು ಎಲ್ಲರೂ ಭಾವಿಸಿದರು. ಶಕ್ತಿಶಾಲಿ ಸಿಂಹ ಕೂಡ ತನ್ನ ಗುಹೆಯಿಂದ ಹೊರಬರಲಿಲ್ಲ. ಆದರೆ ಚತುರನರಿಗೆ ಆ ಶಬ್ದದ ಬಗ್ಗೆ ಸಂಶಯ ಉಂಟಾಯಿತು. ಅದು ಭಯಪಡುವುದಕ್ಕಿಂತ ಸತ್ಯವನ್ನು ತಿಳಿಯಲು ನಿರ್ಧರಿಸಿತು. ನಿಧಾನವಾಗಿ ಶಬ್ದ ಬರುತ್ತಿದ್ದ ದಿಕ್ಕಿಗೆ ಸಾಗಿತು. ಮರಗಳ ನೆರಳುಗಳು ಇನ್ನಷ್ಟು ಭಯ ಹುಟ್ಟಿಸಿದರೂ ನರಿ ಹಿಂದೆ ಸರಿಯಲಿಲ್ಲ. ಕೊನೆಗೆ ಒಂದು ತೆರೆಯಾದ ಜಾಗಕ್ಕೆ ಬಂದಿತು. ಅಲ್ಲಿ ಮರಕ್ಕೆ ಕಟ್ಟಿದ ಹಳೆಯ ಚರ್ಮದ ಡೋಲಿತ್ತು. ಗಾಳಿ ಬೀಸಿದಾಗ ಅದು ಡೋಲಿಗೆ ತಾಕಿ ಭಯಾನಕ ಶಬ್ದ ಮಾಡುತ್ತಿತ್ತು. ಸತ್ಯ ತಿಳಿದ ಚತುರ ನರಿ ನಗುತ್ತಲೇ ಡೋಲನ್ನು ಹರಿದು ಅದರೊಳಗಿನ ಆಹಾರವನ್ನು ತಿಂದಿತು. ಬೆಳಿಗ್ಗೆ ಸಿಂಹಕ್ಕೆ ಸತ್ಯ ತಿಳಿಸಿತು. ಸಿಂಹಕ್ಕೆ ತನ್ನ ತಪ್ಪು ಅರಿವಾಯಿತು. ನೀತಿ: ಭಯಕ್ಕಿಂತ ಬುದ್ಧಿವಂತಿಕೆ ಶ್ರೇಷ್ಠ.